ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳಗಾವಿ ಬಿಟ್ರೆ ಕಬ್ಬಿನ ಬೆಳೆಯಲ್ಲಿ ಮುಂಚೂಣಿಯಲ್ಲಿರುವುದು ಬಾಗಲಕೋಟೆ ಜಿಲ್ಲೆ. ಆದ್ರೆ ಈ ಭಾಗದ ಕಬ್ಬು ಬೆಳೆಗಾರರಿಗೆ ಸಂಕಷ್ಟ ಇಂದಿಗೂ ತಪ್ಪಿದ್ದಲ್ಲ. ಸೂಕ್ತ ಬೆಲೆ ಹಾಗೂ ಬಾಕಿ ಬಿಲ್ ನೀಡುವಂತೆ ಹೋರಾಟಗಳ ಮೇಲೆ ಹೋರಾಟವನ್ನ ರೈತರು ಮಾಡುತ್ತಿದ್ರು. ಜಿಲ್ಲಾಡಳಿತ ಹಾಗೂ ಸಚಿವರು ಸ್ಪಂದನೆ ನೀಡದೇ ಇರುವುದು ಅನ್ನದಾತರ ಅಸಮಾಧಾನಕ್ಕೆ ಕಾರಣವಾಗಿದೆ. ಒಂದೆಡೆ ರಾಜ್ಯ ಸರ್ಕಾರ ಈಗಾಗಲೇ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಅರಿಯುವಿಕೆ ಆರಂಭಿಸಲು ಸೂಚಿಸಿದ್ರೆ, ಇನ್ನೊಂದೆಡೆ ಬಾಗಲಕೋಟೆ ಜಿಲ್ಲೆಯ ರೈತ ಮುಖಂಡರು ಹಿಂದಿನ ಬಾಕಿ ಹಾಗೂ ಬೆಲೆ ಘೋಷಣೆ ಮಾಡದ ಹೊರತು ಕಾರ್ಖಾನೆಗಳನ್ನ ಆರಂಭಿಸಬಾರದು ಅಂತ ಹೋರಾಟ ಮಾಡುತ್ತಿದ್ದಾರೆ. ಜಿಲ್ಲೆಯಲ್ಲಿ 14 ಸಕ್ಕರೆ ಕಾರ್ಖಾನೆಗಳಿವೆ. 1.33 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬು ಬೆಳೆಯಲಾಗಿದೆ. ಕಳೆದ ವರ್ಷ ಬರಗಾಲದ ನಡುವೆಯೂ 1.72 ಕೋಟಿ ಮೆಟ್ರಿಕ್ ಟನ್ ಕಬ್ಬು ನುರಿಸಲಾಗಿತ್ತು. ಈ ಬಾರಿ ಮಳೆ ಉತ್ತಮವಾಗಿ ಆಗಿರೋದ್ರಿಂದ ಕಬ್ಬು ಹೆಚ್ಚಿನ ಪ್ರಮಾಣದಲ್ಲಿ ನುರಿಸಲು ಸಿಗಲಿದೆ. ಇದಕ್ಕೆ ಸಕ್ಕರೆ ಕಾರ್ಖಾನೆಗಳು ಸಿದ್ಧವಾಗಿವೆ. ಇತ್ತ ಬಾಗಲಕೋಟೆ ಜಿಲ್ಲೆಗೆ ಆಗಮಿಸುತ್ತಿರುವ ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮದ ವೇದಿಕೆಗೆ ತೆರಳುವ ಮುನ್ನ ಗದ್ದನಕೇರಿ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಅಹವಾಲು ಸ್ವೀಕರಿಸಿ ಸ್ಪಂದಿಸದೆ ಹೋದಲ್ಲಿ ಸಿಎಂ ಭಾಗವಹಿಸುವ ಕಾರ್ಯಕ್ರಮಕ್ಕೆ ತೆರಳಿ ಗೆರಾವ್ ಹಾಕಲಾಗುವುದು ಅಂತ ರಾಜ್ಯ ರೈತ ಸಂಘದ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯ ಆಗಮಿಸುತ್ತಿರುವ ಕಾರಣ ಅವರೇ ಕಾರ್ಖಾನೆಗಳಿಗೆ ಸೂಚನೆ ಕೊಟ್ಟು ಪ್ರಸ್ತುತ ಹಂಗಾಮಿನಲ್ಲಿ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಮೊದಲ ಕಂತಿನಲ್ಲಿ ಕೊಡಬೇಕು, ಇಲ್ಲವಾದ್ರೆ ಗೆರಾವ್ ಹಾಕುವುದು ಅನಿವಾರ್ಯ ಅಂತ ತಿಳಿಸಿದ್ದಾರೆ. ಈಗಾಗಲೇ ಹಿಂದಿನ ಬಾಕಿ ಹಾಗೂ ಬೆಲೆ ಘೋಷಣೆ ಮಾಡದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯ ಕಾವು ಜೋರಾಗಿ ನಡೆದಿತ್ತು. ಉಗ್ರ ಸ್ವರೂಪ ತಾಳಿದ ಹೋರಾಟದಲ್ಲಿ ರೈತರ ಕಬ್ಬು ತುಂಬಿದ ಟ್ರಾಲಿಗಳಿಗೆ ಹಾನಿಯಾಗಿತ್ತು. ರೈತರ ಕೋಪಕ್ಕೆ ಕಬ್ಬು ತುಂಬಿದ ಟ್ರಾಲಿಗಳು ಪಲ್ಟಿಯಾಗಿದ್ವು. ಈ ಹೋರಾಟವನ್ನೆಲ್ಲ ಸಿಎಂ ಗಮನದಲ್ಲಿ ಇಟ್ಟುಕೊಂಡು ನಿರ್ಣಯಕ್ಕೆ ಬರಬೇಕಿದೆ. ಇಲ್ಲವಾದ್ರೆ ರೈತರ ಹೋರಾಟ ಇನ್ನೆಲ್ಲಿ ಹೋಗಿ ತಲುಪುತ್ತೋ ಊಹಿಸಲಾಗದು. ಈ ಹಗ್ಗ ಜಗ್ಗಾಟ ಮುಂದೆಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದು ಸಿಎಂ ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ನಿಂತಿದೆ. ಸಿಎಂ ನಿರ್ಧಾರ ರೈತರ ಪರವಾಗಿರಲಿ, ರೈತರ ಹೋರಾಟಕ್ಕೆ ಗೆಲುವು ಸಿಗಲಿ ಅನ್ನೋದು ನಮ್ಮ ಆಶಯ ಕೂಡ ಆಗಿದೆ.